ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಫೆಬ್ರವರಿ 26ರಂದು ಹುಟ್ಟಿದಬ್ಬದ ಕಾರ್ಯಕ್ರಮದಲ್ಲಿ ನನ್ನ ಹುಟ್ಟಿದಬ್ಬದ ಕಾರ್ಯಕ್ರಮದಲ್ಲಿ ನಾನು ಏಕವಚನದಲ್ಲಿ ನಮ್ಮ ಸಮಾಜದ ಹಿರಿಯರಾದಂಥ ಡಿ ಜಿ ಗೋವಿಂದಪ್ಪನವರಿಗೆ ಮಾತನಾಡಿದ್ದೀನಿ ಅಂತ ಹೇಳಿ ನಮ್ಮ ಎಲ್ಲ ಕುರುಬ ಸಮಾಜದ ಅಧ್ಯಕ್ಷರು ಹಾಗೂ ಎಲ್ಲ ಮುಖಂಡರು ಸೇರಿ ಮೊನ್ನೆ ಒಂದು ಪ್ರೆಸ್ ಮೀಟನ್ನು ಮಾಡಿದರು. ನಾನು ಹಿರಿಯರಿಗೆ ಮಾತಾಡೋ ಉದ್ದೇಶದಿಂದ ನಾನು ಯಾವುದೇ ಕಾರಣಕ್ಕೂ ಮಾತಾಡಿಲ್ಲ. ಯಾಕೆಂದರೆ ನನ್ನಲ್ಲಾದಂಥ ನೋವನ್ನು ನಾನು ಮಾತಿನ ಸಂದರ್ಭದಲ್ಲಿ ಮಾತಾಡಿದ್ದೀನಿ. ಮೊದಲು ನಾನು ನನ್ನ ಸಮಾಜದ ಎಲ್ಲ ಬಾಂಧವರಿಗೂ, ನಮ್ಮ ಸಮಾಜದ ಎಲ್ಲ ಹಿರಿಯರಿಗೂ ಆ ಮಾತಿನಿಂದ ತಮಗೇನಾದರೂ ನೋವಾಗಿದೆ, ಸಮಾಜಕ್ಕೆ ನೋವಾಗಿದ್ರೆ ನಾನು ಸಮಾಜಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ನಾನು ನಮ್ಮ ಸಮಾಜಕ್ಕೆ ತಲೆಬಾಗ್ತೀನಿ, ಆದರೆ ಯಾವುದೇ ವ್ಯಕ್ತಿಗೆ ನಾನು ತಲೆಬಾಗೋಕ್ಕೆ ತಯಾರಿಲ್ಲ. ಯಾಕೆಂದರೆ ನನ್ನ ಸಮಾಜ ಬಿಟ್ಟು ಯಾವ ವ್ಯಕ್ತಿನೂ ಕೂಡ ಇಲ್ಲ. ಮೊದಲು ಸಮಾಜನೇ ಪ್ರತಿಯೊಂದು ಹೆಜ್ಜೆಗೂ ಸಮಾಜ ಮುಖ್ಯ. ಸಮಾಜಕ್ಕೆ ತಲೆಬಾಗುವಂಥ ಕೆಲಸ ನಾನು ಮಾಡ್ತೀನಿ. ಅದರಿಂದ ಏನಾದರೂ ನಮ್ಮ ಸಮಾಜಕ್ಕೆ ನೋವಾಗಿದ್ರೆ ನಾನು ಅದಕ್ಕೆ ವಿಷಾದನ ವ್ಯಕ್ತಪಡಿಸ್ತೀನಿ. ಮುಂದೆ ನಮ್ಮ ಅಧ್ಯಕ್ಷರು ವಿಚಾರವನ್ನು ತಗೊಳ್ಳೋಂಥ ಸಂದರ್ಭದಲ್ಲಿ 2018ರಲ್ಲಿ ಯಾರು ಕೂಡ ಗಂಡಸರಿರಲಿಲ್ಲ ಬ್ಯಾನರ್ ಕಟ್ಟೋದಕ್ಕೆ ಅಂತ ಹೇಳಿದ್ದು. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಗೋವಿಂದಪ್ಪನಿಗೆ ದುಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹೇಳಿದ್ದೀನಿ. ನಾನು ಯಾವುದೇ ರೀತಿ ನಮ್ಮ ಸಮಾಜದ ಬಾಂಧವರಿಗೆ ಆಗಲಿ ಅಥವಾ ಮತ್ತೊಬ್ಬರಿಗೆ ಆಗಲಿ ಹೇಳಿಲ್ಲ. ಯಾಕೆಂದರೆ ಚುನಾವಣೆ ಮುಗಿದು 3 ತಿಂಗಳಿಗೆ ಗಣಪತಿ ಮತ್ತು ಗೌರಿ ಗಣೇಶನ ಹಬ್ಬ ಬರುತ್ತೆ. ಅವತ್ತು ಒಂದು ನಮ್ಮ ಸಮಾಜದ ಹಿರಿಯರಾದಂಥ ಸೋತಿದ್ದಂಥ ಸಂದರ್ಭದಲ್ಲಿ ಒಬ್ಬರು ಕೂಡ ಯಾರೋ ಒಂದು ಶುಭಾಶಯದ ಬ್ಯಾನರ್ ಕೂಡ ಹಾಕಿರೋದು. ಆ ಸಂದರ್ಭದಲ್ಲಿ ನಾನು ಬ್ಯಾನರನ್ನು ಕಟ್ತೀನಿ. ಅವ್ರದ್ದು ಒಂದು ಕೆನರಾ ಬ್ಯಾಂಕ್ ಸರ್ಕಲಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತೀನಿ. ಅವತ್ತಿನ ಸಂದರ್ಭದಲ್ಲಿ ವಿರಾಟ್ ಹಿಂದೂ ಮಹಾಸಾಗರ ಗಣಪತಿ ಅಧ್ಯಕ್ಷರಾದಂಥ ರವಿಕುಮಾರ್ ಕೂಡ ನನ್ನ ಜೊತೆಗಿರ್ತಾರೆ. ನಾನು ಹಿಂದೂ ಹುಲಿ ಅಂತ ಹೇಳಿ ಹೆಸರು ಕೊಟ್ಟು ಬ್ಯಾನರ್ನ ಕಟ್ಟಿ ಅವತ್ತಿನಿಂದನೂ ಕೂಡ ಕಾರ್ಯಕರ್ತನಾಗಿ ಸಕ್ರಿಯವಾಗಿ ಗೋವಿಂದಪ್ಪರ ಜೊತೆಲಿ ತೊಡಗಿಸ್ತಾ ಇದ್ದೆ. ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ನಾನು ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡಿರೋದಕ್ಕೆ ಅವರ ಕೃತಜ್ಞತೆಯನ್ನು ಇಟ್ಕೊಂತಾರೆ. ನನಗೆ ಅವಾಚ್ಯ ಶಬ್ದಗಳಿಂದ, ಅವೇಳನಕಾರಿಯಿಂದ ಬಂದಂಥ ಹಳ್ಳಿಯ ಜನಗಳಲ್ಲಿ ಅವರು ನನ್ನನ್ನು ಅವಾಚ್ಯ ಶಬ್ದಗಳಿಂದ ಬೈತಾರೆ. ನನ್ನ ಜಾತಿ ಬಗ್ಗೆ ಮಾತಾಡ್ತಾರೆ. ನಾನೇ ಅವ್ನ ಕುರುಬ್ರೆ ಅಲ್ಲ ಅನ್ನೋ ಪದ ಮಾತಾಡ್ತಾರೆ. ಹಾಗಾಗಿ ನಾನು ಆ ಪದನ ಉಪಯೋಗಿಸಿದ್ದೀನಿ. ನಾನು ಯಾವುದೇ ನಮ್ಮ ಸಮಾಜನ ಕೀಳ್ಮಟ್ಟದಲ್ಲಿ ಇಡಬೇಕು, ನಮ್ಮ ಸಮಾಜಕ್ಕೆ ತೇಜೋವಧಿ ಮಾಡಬೇಕು ಅನ್ನೋ ಯಾವುದೇ ಉದ್ದೇಶನ ನಾನು ಇಟ್ಕೊಂಡಿಲ್ಲ. ದಯಮಾಡಿ ಈ ಅಧ್ಯಕ್ಷರು ಇದನ್ನ ಯಾಕೆ ಅದನ್ನ ಸಮಾಜಕ್ಕೆ ಹೇಳ್ಕೊಂಡ್ರು ನನಗೆ ಗೊತ್ತಾಗ್ತಿಲ್ಲ. ಅವ್ರ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಸಮಾಜನ ಯಾವತ್ತೂ ತಲೆ ತಗ್ಸಂತ ಕೆಲಸ ಮಾಡಿಲ್ಲ. ಸಮಾಜ ಜೊತೆಲಿ ಸುಮಾರು 8 ವರ್ಷದಿಂದ ತಮ್ಮ ಜೊತೆಲಿ ಇದ್ದೀನಿ. ಸಮಾಜದ ಎಷ್ಟಿ ಹೋರಾಟ ವಿಚಾರದಲ್ಲಿ ಇರ್ಬೋದು, ಸಮಾಜದ ಯಾವುದೇ ಮಠದ ಕಾರ್ಯಕ್ರಮದಲ್ಲಿ ಇರ್ಬೋದು, ನೀವು ತೊಡಗಿಸ್ಕೊಂಡಿರೋಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೀವು ಕಾಲಲ್ಲಿ ತೋರಿಸಿರೋದು ತಲೆ ಮೇಲೆ ಇಟ್ಕೊಂಡು ನಾನು ಸಮಾಜದ ಮುಖ್ಯವಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಯಾವತ್ತೂ ಕೂಡ ನಮ್ಮ ಸಮಾಜದ ವಿರುದ್ಧ, ನಮ್ಮ ಸಮಾಜದ ಹಿರಿಯರ ವಿರುದ್ಧ ನಾನು ಯಾವತ್ತೂ ಕೂಡ ಯಾವುದೇ ಒಂದು ಸಣ್ಣ ಪದನೂ ಕೂಡ ಮಾತಾಡಿಲ್ಲ. ಅವತ್ತು ನನಗೆ ನೋವಾಗಿತ್ತು. ನಾನು ನನ್ನ ನೋವನ್ನ ಆ ಬರದಲ್ಲಿ ಆ ಮಾತನ್ನ ಬಂದಿದೆ. ಅದನ್ನು ಹೊರತುಪಡಿಸಿದ್ರೆ, ಅವ್ರಿಗೆ ಏಕವಚನದಲ್ಲಿ ನಾನು ಮಾತಾಡದೆ ಅನ್ನೋದು ಹೊರತುಪಡಿಸಿದ್ರೆ ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ನಾನು ಅವ್ರಿಗೆ ಮಾತಾಡಿಲ್ಲ. ಸಮಾಜ ಮುಖ್ಯವಾಗಿ ಕೆಲಸ ಮಾಡಿದ್ದೀನಿ. ಆದರೆ ನನ್ನ ಜಾತಿ ಪ್ರಶ್ನೆ ಮಾಡಿದ್ರು. 2.5 ವರ್ಷದಿಂದ ನಾನೇನು ಕಾಂಗ್ರೆಸ್ ಬಿಟ್ಟು 2 ವರ್ಷ ಆಯ್ತು. 2 ವರ್ಷದಿಂದ ಅವ್ರು ಮಾತಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಅಧ್ಯಕ್ಷರನ್ನು ಹೋಗಿ ಮನವಿ ಮಾಡಿದ್ದೀನಿ. ನನ್ನ ಜಾತಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಳು ತೋಡ್ಕೊಂಡಿದ್ದೀನಿ, ಕಣ್ಣೀರು ಹಾಕಿದ್ದೀನಿ. ಅವ್ರ ನಾನು ಏನನ್ನ ತಪ್ಪು ಮಾಡಿದ್ದೀನಿ ಅಂತ ಅವ್ರನ್ನೂ ಕೂಡ ಮನವಿ ಮಾಡಿ ಕೇಳಿದ್ದೀನಿ. ಆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ನನಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿಲ್ಲ. ಅವರ ಶಾಸಕರ ಅಳಿಯರು ರಗಣ್ಣರು ಅವ್ರ ಹತ್ರ 1 ಗಂಟೆ ಕೂತ್ಕೊಂಡು ಹತ್ತಿದ್ದೀನಿ, ಕಣ್ಣೀರು ಹಾಕಿದ್ದೀನಿ. ಅಣ್ಣ, ನಾನು ಏನು ತಪ್ಪು ಮಾಡಿದ್ದೀನಿ, ನಿಮಗೆ ನಾನು ಯಾವ ರೀತಿ ನಾನು ಏನಾರ ಅನ್ಯಾಯ ಮಾಡಿದಿನ, ನಾನು ಸೇವೆ ಮಾಡೋದ್ರಾಗ ಏನಾರ ನಿಮ್ಗೆ ಏನಾರ ನಾನು ತೊಂದರೆ ಮಾಡಿದಿನ, ಯಾವ ರೀತಿ ನಿಮಗೆ ಇದು ಮಾಡಿದ್ದೀನಿ, ಯಾಕೆ ನನ್ನ ಸಾಹೇಬ್ರು ಈ ಥರ ಇದು ಮಾಡ್ತಿದ್ದಾರೆ, ಯಾಕೆಂದ್ರೆ ನನ್ನ ತಂದೆ ಸ್ಥಾನದಲ್ಲಿ ಇಟ್ಟು ನನ್ನ ತಂದೆನೇ ಚುನಾವಣೆ ನಿಂತಿದ್ದಾರೆ ಅಂತ ಹೇಳಿ ಹೋರಾಟ ಮಾಡಿದ್ದೀನಿ. ಅದು ನನ್ನ ಜೊತೆಲಿರೋಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನನ್ನ ಸಮಾಜ ಅಧ್ಯಕ್ಷರಿಗೂ ಗೊತ್ತಿದೆ. ದಳ ವೆಂಕಟೇಶನ್ ಇರ್ಬೋದು, ಎಲ್ಲ ನನ್ನ ಜೊತೆ ಅವ್ರ ಜೊತೆಲೆಲ್ಲ ಕೆಲಸ ಮಾಡಿದ್ದೀನಿ. ಅವ್ರಿಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾನು ಯಾವ ರೀತಿ ಹೋರಾಟ ಮಾಡಿದೆ ಅವ್ರ ಬಗ್ಗೆ.
ನಾನು ಎಲ್ಲೂ ಕೂಡ ಅಂತ ಹೋರಾಟ ಮಾಡೋ ಸಂದರ್ಭದಲ್ಲಿ ಎಷ್ಟೋ ಜನ ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಜನ ಅವ್ರಿಗೆ ಮಾತು ಕೆಟ್ಟದಾಗ ಬೈದಿದ್ದಾರೆ. ಅದನ್ನ ನಾವು ಯಾವತ್ತೂ ಕೂಡ ಇನ್ನೊಬ್ರಿಗೆ ಹೇಳಿ ತಂದಿಟ್ಟು ನೋಡೋದು ತಮಾಷೆ ನೋಡಿಲ್ಲ. ನಾವು ಅವ್ರು ಬೈದಂತ ಸಂದರ್ಭದಲ್ಲೂ ಅವ್ರಿಗೂ ಸಮಾಧಾನ ಹೇಳಿ ಹಿಂಗೆಲ್ಲ ಹಿಂಗಣ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡೋಂತ ವಿಚಾರನ ಇಟ್ಕೊಂಡು ಗೋವಿಂದಪ್ಪಗೆ ಅಷ್ಟು ನಿಷ್ಠೆಯಿಂದ ನಾನು ಕರ್ತವ್ಯ ಮಾಡಿ ಕೆಲಸ ಮಾಡಿದ್ದೀನಿ. ಅವರು ನಾನು ಗೆದ್ದು ಬರೋವರೆಗೂ ನಾನು ಹೊರಗಡೆ ಬರೋವರೆಗೂ ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ. ಹೊರಗಡೆ ಬರೋಂತ ಸಂದರ್ಭದಲ್ಲೂ ಸಮಾಜ ಅಧ್ಯಕ್ಷರಿಗೂ ತಿಳಿಸಿದೀನಿ, ಎಲ್ಲಾರ್ಗು ತಿಳಿಸಿ ಗೋವಿಂದಪ್ಪರೇ ಸಮಾಜ ಅಧ್ಯಕ್ಷರ ಮನೇಲಿ ಕೂತು ಮೀಟಿಂಗ್ ಮಾಡಿ ನೀನು ಇರಪ್ಪ ಯಾಕೆ ಹಿಂಗ್ ತೊಂದರೆ ಹೋಗ್ತಿದ್ಯಾ ಅನ್ನಕ್ಕೆ, ಇಲ್ಲ ನನಗೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ನೀವು ಒಳ್ಳೆ ಗೌರವ ಕೊಟ್ಟಿದ್ದೀರಾ, ಸಂತೋಷ, ನನ್ಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ, ನಾನು ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂತ ನೇರವಾಗಿ ಅಧ್ಯಕ್ಷರು MLA ಎಲ್ಲರ ಎದುರುಗಳನ್ನು ಹೇಳೇನೆ ನಾನು ಪಕ್ಷದಿಂದ ಹೊರಗೆ ಹೋಗಿದ್ದೆ. ಹೊರಗೆ ಹೋಗಿದ್ದ ದಿನದಿಂದ ನನ್ನ ಪತ್ರಿಕೆಯಲ್ಲಿ ಯಾರೇ ನನ್ನ ಹೆಸರನ್ನ ಹಾಕೊಂಡು ಹೋದ್ರು ಕೂಡ ಪ್ರತಿ ಹಳ್ಳಿಲಿ ಹಾಕೊಂಡು ಹೋದ್ರು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ, ಅವ್ನು ನಮ್ಮ ಕುರುಬರಲ್ಲ ಅಂತ ಕೆಟ್ಟದಾಗ ಮಾತಾಡಿದ್ದಾರೆ. ಅದನ್ನೆಲ್ಲ ನನ್ನ ಸಹಿಸ್ಕೊಂಡಿದ್ದೀನಿ. ಅವತ್ತಿನ ದಿವಸದಲ್ಲಿ ನನಗೆ ಯಾಕೆ ಅಷ್ಟು ಇದು ಮಾಡಿದ್ರೆ 2 ವರ್ಷದಿಂದ ನಾನು ಎಲ್ಲರ ಹತ್ರ ಹೇಳ್ಕೊಂಡಿದ್ದೀನಿ, ಯಾರು ಕೂಡ ನನಗೆ ನ್ಯಾಯ ಕೊಡಿಸಿದ್ರು, ಯಾರು ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿದ್ರು. ಆದ್ರೆ ನಾನು ಒಂದೇ ಒಂದು ಪದ ಮಾತಾಡಿದೆ ಅಂತ ಹೇಳಿ ಇವತ್ತು ಸಮಾಜ ಮಾತಾಡ್ತಾ ಇದೆ, ಮುಖಂಡರು ಮಾತಾಡ್ತಿದ್ದಾರೆ, ಎಲ್ಲರೂ ಮಾತಾಡ್ತಿದ್ದಾರೆ. ಅದರಿಂದ ನಮ್ಮ ಸಮಾಜದವರಿಗೆ ನೋವಾಗಿದೆ ಅಂತಂದ್ರೆ ನಾನು ನಿಜವಾಗ್ಲೂ ವಿಷಾದ ವ್ಯಕ್ತಪಡಿಸ್ತೀನಿ. ಅದ್ರಲ್ಲಿ ನಂದು ಯಾವುದೇ ಅಭ್ಯಂತರ ಇಲ್ಲ, ಯಾಕೆಂದ್ರೆ ಸಮಾಜಕ್ಕೆ ಎಲ್ಲರೂ ತಲೆ ತಗ್ಗಿಸ್ಲೇಬೇಕು, ತಗ್ಗಿಸ್ತೀನಿ. ಅದ್ರ ಬಗ್ಗೆ ನನ್ನ ವಿಚಾರ ಇಲ್ಲ. ಆದ್ರೆ ವ್ಯಕ್ತಿಗತವಾಗಿ ನೀವು ಒಬ್ಬರೇ ವ್ಯಕ್ತಿನೇ ಸಮಾಜ ಅಂದ್ರೆ ನಾನು ಸಮಾಜನೇ ಅಲ್ವಾ? ನನ್ನ ಯಾರೋ ಮಳಲಿ ವಿನಯ್ ಕುಮಾರ್ ಅಲ್ಲಿ ಇದು ಹೊಸದುರ್ಗ ಕುರುಬರ ಯುವಕರ ಸಂಘದ ಗೌರವಾಧ್ಯಕ್ಷರು, ತಾಲೂಕು ಕುರುಬರ ಯುವಕರ ಸಂಘದ ಗೌರವಾಧ್ಯಕ್ಷರು, ಮಾಜಿ ಅಧ್ಯಕ್ಷರು ಅವ್ರು ನನ್ನ ಎಂತೆಂತ ಪದ ಬಳಕೆ ಮಾಡಿದ್ದಾರೆ ಅಂತ ನಾನು ಆಡಿಯೋ ರೂಪದಲ್ಲಿ ತೋರಿಸ್ತೇನೆ. ಆಡಿಯೋ ಪ್ಲೇ ಮಾಡಪ್ಪ. ಆಮೇಲೆ ಹೇಳ್ತಾರೆ ಅಧ್ಯಕ್ಷರು ಸಮಾಜ ಒಡೆಯಂತ ಕೆಲಸ ಮಾಡ್ತಿದ್ದೇನೆ ಶಿವಮಠ ಅವರು ಅಂತ. ನಾನು ಯಾವತ್ತೂ ಸಮಾಜ ಒಡೆಯಂತ ಕೆಲಸ ಮಾಡಿಲ್ಲ, ಸಮಾಜನ ಒಗ್ಗೂಡ್ಸಂತ ಕೆಲಸ ಮಾಡಿದ್ದೀನಿ. ಸಮಾಜ ಒಡೆಯ ಕೆಲಸ ಮಾಡ್ತಿರೋದು ಯಾರು ಅನ್ನೋದು ಇದು ಆಡಿಯೋದಾಗ ಕೇಳಿಸ್ಕೊಳ್ರಿ. ನಮ್ಮ ಇದರಲ್ಲಿ ಸಣ್ಣ ಕುರುಬರು ದೊಡ್ಡ ಕುರುಬರು ಅಂತ ಎಲ್ಲಿದೆ? ಇಲ್ಲ, ಅವ್ರು ಬೈದಿರೋದು ಕೇಳಿಸ್ಕೊಳ್ಲಿ ಬಿಡ್ರಿ, ಯಾಕಂದ್ರೆ ಸಾಮಾನ್ಯ ಜನರಿಗೆ ಗೊತ್ತಾಗ್ಲಿ. ಅವರು ನಮ್ಗೆ ಒಬ್ಬ ತಾಲೂಕು ಕುರುಬರ ಸಂಘದ ಯುವಕರ ಸಂಘದ ಅಧ್ಯಕ್ಷ ಆದನು ಯಾವ ಶಬ್ದದಲ್ಲಿ ನಮ್ಮನ್ನ ಉಪಯೋಗಿಸ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ. ಇಲ್ಲ ಅಣ್ಣ, ಅದಕ್ಕೆ ಹಾಕಿದ್ ನಮ್ದೇನೇ ಒಳಗಡೆ ಏನೇ ಸಮಸ್ಯೆ ಇರಲಿ ಇದು ಮಾಡೋಣ ಅಂತಂದು ನಾನು ಬಹಿರಂಗವಾಗಿ ಹಾಕಿದ್ದೀನಿ. ನಾನು ಹಾಕ್ತೀನಿ ಹೇಳ್ತೀನಿ ಕೇಳಿ ಬ್ರೋ. ಅವನು ಕುರುಬ್ನೇ ಇಲ್ಲ ಕುರುಬ್ನೇ ಆಗಿರ್ಬೋದು. ನಾನು ಶೇಖರ್ ತನಕ ಹೋಗಲ್ಲ, ಅವನು ಅಧಿಕಾರದಾಗಿದ್ದಾಗಲೂ ನಾನು ಫೇಸ್ ಮಾಡಿದ್ವಿ. ಇವನು ಕುರುಬ್ನೇ ಆಗಿರ್ಬೋದು. ಇವನು ಮದುವೆ ಆದ್ನಲ್ಲಪ್ಪ, ನಿಮ್ಮ ಸಮಾಜದಲ್ಲಿ ಮದುವೆ ಆದ್ರಲ್ಲ. ಅಲ್ಲೇ ಆಗಿರ್ಬೋದು. ಇವನು ಮದುವೆ ಆದ್ಮೇಲೆ ನಮ್ಮೊಳಗೊಂದು ಇದು ಇದೆ, ಇದು ಒಂದು ಈಗ ಹೆಣ್ಮಗಳು ಬತ್ತಾಳೆ ನಮ್ಮ ಮನೆ ಮಂತನಕ್ಕೆ ಅಂತಂದ್ರೆ ಬಳಗ ಇದೆ ಅಂತ ಇದೆ. ಇವನು ಯಾವ ಮಠಕ್ಕೆ ಬಳಗಕ್ಕೆ ದುಡ್ಡು ಕಟ್ಟಿದ್ದ, ಅದು 70 ರೂಪಾಯಿ ಆಗಲಿ 700 ರೂಪಾಯಿ ಆಗಲಿ 7 ಲಕ್ಷ ಆಗಲಿ 7 ಕೋಟಿ ಆಗಲಿ, ಅದನ್ನು ಕಟ್ಬೇಕು. ನನಗೆ ಕಟ್ಟಿರೋ ರಸೀದ್ ಬೇಕು ನನಗೆ. ಇವ್ನು ಕುರುಬ ಅನ್ನಿಸ್ಕೊಳಕ್ಕೆ ಇವ್ ಮತ್ತೆ ನನ್ನ ಪಾಪ ಅವನ ಮಕ್ಕಳ ಬಗ್ಗೆ ಆಗಲಿ ಹೆಂಡತಿ ಬಗ್ಗೆ ಆಗಲಿ ಮಾತಾಡಲ್ಲ. ಇವರು ಸಣ್ಣ ಕುರುಬರು ಅಂತ ಚಿಕ್ಕನಾಗ್ಲಿಂದ ಹಿಂದಕ್ಕೆ ಏನಂದ್ರೆ ಇವರು ಸಣ್ಣ ಕುರುಬರು. ಇಲ್ಲಿಂದ ಇದಕ್ಕೆ ಬೀದರ್ ಅವ್ರಿಗಿರೋದು ನಾವು ದೊಡ್ಡ ಕುರುಬರು. ನಾವು ಸಿದ್ದರಾಮಯ್ಯನೂ ಒಪ್ಕೊಳಲ್ಲ, ನಾವು ಸಿದ್ದರಾಮಯ್ಯನೇ ಒಪ್ಕೊಳಲ್ಲ ಅಂತ ಹೇಳ್ತಾರೆ. ಹಂಗಿರುವಾಗ ಇವನು ಯಾವ ಮಠಕ್ಕೆ ಬಂದು ಕುರುಬ ಅಂತ ಅನ್ನಿಸ್ಕೊಂಡ ಅದನ್ನ ನೀವು ದಾಖಲೆ ಕೊಡ್ಬೇಕು ನನಗೆ ಗೆದ್ದಾಗ. ನಾನು ಟಾರ್ಗೆಟ್ ಹಾಕಿ ರೆಡಿ ಇದ್ದೀನಿ. ಯಾರು ಹಾಕಿಲ್ಲ ಇಲ್ಲಿನ ತನಕ, ಹಾಕಿಲ್ಲ. ಇಲ್ಲ ಯಾರೊಬ್ರು ಕಳಿಸಿದ್ರು ನನಗೆ ರೆಕಾರ್ಡ್ ಮಾಡಿ. ಆಯ್ತು, ಅವನು ಏನೇ ಮಾತಾಡ್ಲಿ ಐತೆ ಅವನಿಗೆ. ಇವನು ಇನ್ನೊಂದು ಬ್ರೋ, ಇನ್ನೊಂದು ಹೆಂಗ್ ಗೊತ್ತಾ, ನಾನು ಇದನ್ನ ಹಾಕಿದೀನಿ ಗೊತ್ತಾ ನಿಮ್ಗೆ? ಏನಾಳು ಇದು ಕ್ರಿಮಿನಲ್ ಕೇಸ್ ಅಂತಲ್ಲ, ಹನಿ ಟ್ರ್ಯಾಪ್ ಅಲ್ಲಿ A2 ಇವನು ಅದನ್ನ ಕೇಸ್ ಮಾಡಿಸ್ತಾರೆ ಅಂತ ಗೊತ್ತಿದೆ, ಅದನ್ನ ಎಲ್ಲರಿಗೂ ಗೊತ್ತಿದೆ. ಅಣ್ಣ ಅಜಯ್ ಫೋನ್ ಮಾಡ್ತೀನಿ, ಕಾನ್ಫರೆನ್ಸ್ ಹಾಕಿದ್ದೀನಿ. ಹಲೋ ಅಜಯ, ಹಲೋ ಬ್ರೋ ಕಟ್ ಮಾಡಿದೆ ತಡೆ, ಅವನಿಗೆ ದನಕಾಯಿ ಫೋನ್ ಮಾಡ್ತೀನಿ. ಏನೋ ಕಡಿತೀನಿ ಎದ್ದಾಗ ಹೋಗಿ ನಿಮ್ಮ ಆಂಧ್ರದಿಂದ ಬಾಂಬ್ ತರಿಸ್ತಾ ಇದೆ ಇಲ್ಲಿ.
ನನಗೆ ಸೆಕ್ಯೂರಿಟಿ ಬೇಡ, ನಿನಗೆ ಕಾಂಗ್ರೆಸ್ ಸೆಕ್ಯೂರಿಟಿ ಬೇಡ. ನಿಮ್ಮ ಅಣ್ಣ ಫೋನ್ ಎತ್ತಿಲ್ಲ, ನಿಮ್ಮ ಅಜ್ಜೊಂದೇ ಅಷ್ಟೇ ಎತ್ತಿತ್ತು ಫೋನ. ಅದಕ್ಕೆ ಎದ್ದ ನನ್ನ ಕರೆಸ್ಬೇಕು ಅಂತ ಹೇಳಿದೀನಿ. ನನ್ನನ್ನು ಕರೆಸ್ಬೇಕು, ನಾನು ಹೋಗ್ತೀನಿ. ಎಲ್ಲಾರ ಕರೆಸ್ಲಿ, ಯಾವ ಬಾಳಕ್ ದಣಕ್ಕೆ ದುಡ್ಡು ಕಟ್ಟಿದ್ದಾನೆ ಅವ್ನು ಹೆಂಡ್ತಿ ಕರ್ಕೊಂಬರಕ್ಕೆ ಸಮಾಜಕ್ಕೆ ಅಂತ ಕೇಳ್ತೀನಿ. ಕಾರಳಿ ಮಠ ಕಟ್ಟಿದ್ದಾನ ಇಲ್ಲ ಬಾಗರ್ ಮಠ ಕಟ್ಟಿದ್ದೀನ ಅಂತ ಕೇಳ್ತೀನಿ. ಈಗ ಐತೆ, ನೀನ್ ಕಟ್ಟಿದ್ಯಂಗಲ್ಲ ಫಸ್ಟು. ಹೆಸರು ಬರುತ್ತಲ್ಲಿ. ನಾನು ನ್ಯಾಯ ಅಂದ್ರೆ ನ್ಯಾಯ ಗೊತ್ತಾತೆ. ಸದ್ಯದಲ್ಲೇ ಇನ್ನೊಂದು ಕೆಳಗೆ ಇಂತಹ ನೀಚ ಮನಸ್ಥಿತಿ ಉಳ್ಳ ವ್ಯಕ್ತಿಯನ್ನು ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹೇಗೆ ಒಪ್ಪಿಕೊಳ್ಳುತ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಹಾಕ್ತೀನಿ ಈಗ ಎಡಿಟ್ ಮಾಡಿ. ಹಾಕು. ರವಿಕಿರಣ್ ಪಾಟೀಲ್ ಫೋನ್ ಮಾಡಿದ್ದಾರೆ, ಬ್ರೋ ಏನ್ ಬ್ರೋ ಹಿಂಗೆ ಹಾಕಿದ್ದೀರಾ ಅಂತ. ಎದ್ದಾಗ ಇದು ನನಗೇನು ನಿಮ್ಮ Z+ ಸೆಕ್ಯೂರಿಟಿ ಬೇಡ ನನಗೆ. ಅದೇ ಹಾಕಿದ್ದೆ ಪೋಸ್ಟ, ಅದಕ್ಕೆ BJP ಅವರೆಲ್ಲ ಉಗಿತಾರೆ ಅವನ್ನ ಕರೆಕ್ಟಾಗಿ ಮಾಡಿದ್ಯಾ ಅಂತ. ಜಗ್ ಉಗುದು ಹಾಕಿದ್ದೆ. ತಡೆ ಹೇಳ್ತೀನಿ ಅದನ್ನ ಒಂಚೂರ ಹಂಗೆಲ್ಲ ಏನಾಗಿರ ಒಂಚೂರು ಏನೇನು ಬರೆದಿದ್ದೆ ಅಂತ. ಯಶಸ್ವಿ ರಾಜ ಮರೆಯಬೇಡಿ. ಚೆನ್ನಾಗಿ ಬರ್ದಿದ್ದೆ ಕಡೆ ಇಷ್ಟ ಹಾಕಿದ್ದೀನಿ ಅಜ್ಜ. ಅದ ತಕ್ಷಣ ರಾಜೇಶ್ ಫೋನ್ ಮಾಡಿದ್ದ, ಬಿಡೆಕಟ್ಟೆ ರಾಜೇಶ್ ಫೋನ್ ಮಾಡಿದ್ದ. ನಾವು ಇದನ್ನ ಒಪ್ಪಲ್ಲಪ್ಪ, ನಾವು ಸಾಹೇಬ್ರನ್ನ ಎಂದಾರ ಬೈದಿದ್ದೀವಿ, ಅವನ ಯಾಕೆ ಹಂಗೆ ಬೈಬೇಕಿತ್ತು ಹಂಗೆ ಹಿಂಗೆ ಅಂತಂತ ಹೇಳ್ದ ಅಜ್ಜ ಈಗ ತಾನೆ. ಅಜ್ಜ ಈಗ ನಾವು ಸಮುದಾಯದವರು ಅಂತಂದ್ರೆ ನಮಗೆ ಗೊತ್ತಣ್ಣ ನೀನು ಎಷ್ಟು ಸೇವೆ ಮಾಡಿದೀಯ ಅಂತ. ಎಲ್ಲಿಂದ ಬಂದವ್ರಿಗೆ ಅವನ್ಗೆ ಹೆಂಗೆ ಗೊತ್ತು? ಹಾಂ ಹಾಂ ಇಲ್ಲ ಅಜ್ಜ. ಎದ್ದಾಗ ಇದು ಮಂಜಣ್ಣನೇನೋ ಇದಕ್ಕೆ ಮೀಟಿಂಗ್ ಕರೀತೆ, ವಿನಿ ನೀನು ಬಾ ಅಂತ ತರೋಣ ಅಣ್ಣ ಬಾರಣ ಇಲ್ಲಿ. ಅವ್ನು ಮದುವೆ ಆದಾಗ ಯಾವ ಮಠಕ್ಕೆ ಬಳಗದಾನ ಕಟ್ಟಿ ನಮ್ಮ ಕುಲಕ್ಕೆ ಬಂದಾನೆ, ನಾನು ಅದನ್ನ ಕೇಳ್ಬೇಕು, ನೀನ್ ಕೇಳ್ಬೇಡ ನಾನು ಕೇಳ್ತೀನಿ ಅಂತ ಕೇಳಿದ್ದೀನಿ. ಅದೇ ಅಣ್ಣ ಅದೇ ಅಜ್ಜ ನಾನು ಅದಕ್ಕೆ ಯಾಕೆ ಕುರುಬ್ರಪ್ಪ. ಹಾ 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 ಅದಕ್ಕೆ ಹಿಂಗೆ ಬರ್ದೆ ಕಡೆ ಅದಕ್ಕೆ ಸಿಟ್ಟೈತೆ ನನಗೆ. ಅದಕ್ಕೆ ನಾನು ನಿನ್ ಕೇಳಿದ್ದು ಅಜ್ಜ, ನಮಗೆ ತಡ್ಕೊಳಕ್ಕಾಗಲ್ಲ ಕಣಜ. ಅವನು ಅವನು ಹಿಂಗಂತಲ್ಲ ಮಾತಾಡ್ತಾನೆ ಅಂತ ಕುಡ್ದು ಸ್ಟೇಜ್ ಮೇಲೆ ಕುಡಿದ್ರೆ ಅವ್ನು ಹೊಟ್ಟೆಗಿರ್ಬೇಕು. ಹಾಂ ಸರಿ ಅಜ್ಜ. ಹಾಂ ಸರಿ ಅಜ್ಜ. ಮಲ್ಕಜ್ಜ ಟೀಕೆ ಮಾಡೋದು ಹೇಳಿಲ್ಲ. ವೈಯಕ್ತಿಕವಾಗಿ ಬಿಜಿ ಗೋವಿಂದಪ್ಪನವರ ಬಗ್ಗೆ ಜಾಸ್ತಿ ಮಾತಾಡೋದು ಈಗ ತಾವೆಲ್ಲ ಕೇಳಿದ್ರಿ, ಸಮಾಜದ ಬಗ್ಗೆ ಟೀಕೆ ಮಾಡಿದರೆ ಅಂತ ನಿಮ್ಮ ನ್ಯೂಸ್ ಚಾನಲಲ್ಲೇ ಇದು ಮಾಡಿದ್ದಾರೆ. ಸಮಾಜಕ್ಕೆ ತೀವ್ರ ನೋವುಂಟು ಮಾಡಿದ್ದಾರೆ, ಸಮಾಜಕ್ಕೆ ಒಡೆಯ ಕೆಲಸ ಮಾಡಿದ್ದಾರೆ ಅಂತ ತಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ನಾನು ಸಮಾಜ ಒಡೆಯ ಕೆಲಸ ಯಾವತ್ತೂ ಮಾಡಿಲ್ಲ. ಸಮಾಜ ಮುಖ್ಯವಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಸಮಾಜದ ಜೊತೆಗೆ ಸಮಾಜದ ವಿಚಾರದಲ್ಲಿ ಯಾವತ್ತೂ ಕೂಡ ನನ್ನ ತಕರಾರಿಲ್ಲ. ಇವರು ತಾಲೂಕು ಕುರುಬರ ಸಂಘದ ಯುವಕರ ಸಂಘ ಮಾಜಿ ಅಧ್ಯಕ್ಷರು, ಹಾಲಿ ಗೌರವ ಅಧ್ಯಕ್ಷರು. ಅವರು ನಮ್ಮ ಸಿದ್ದರಾಮಯ್ಯನೇ ಒಪ್ಪಲ್ಲ ಅಂತ ನೇರವಾಗಿ ಹೇಳ್ತಾರೆ. ಮಳಲಿ ವಿನಯ್ ಕುಮಾರ್ ಅಂತ ಗೋವಿಂದಪ್ಪನವರ ಸೋಷಿಯಲ್ ಮೀಡಿಯಾ ವರ್ಕರ್ ಮತ್ತು ತಾಲೂಕು ಕುರುಬರ ಸಂಘದ ಯುವಕರ ಸಂಘದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು. ಆಮೇಲೆ ಶಾಸಕರು ಮಾತಾಡಿದ್ದಾರೆ ಸಣ್ಣ ಕುರುಬರು ದೊಡ್ಡ ಕುರುಬರು ಅಂತ. ನಮ್ಗೆ ಇವತ್ತಿನವರೆಗೂ ಸಣ್ಣ ಕುರುಬರು ದೊಡ್ಡ ಕುರುಬರು ಅನ್ನೋದನ್ನ ವಿಚಾರ ನಮಗೆ ಗೊತ್ತಿಲ್ಲ. ಮತ್ತೆ ಆಮೇಲೆ ಸಿದ್ದರಾಮಯ್ಯರ್ನ ಒಪ್ಪದಿಲ್ಲ ಅಂತ ನೇರವಾಗಿ ಹೇಳ್ತಾರೆ. ರೆಕಾರ್ಡ್ ಇರೋಂಥದನ್ನ ನನಗೆ ದಯಮಾಡಿ, ಯಾಕೆಂದ್ರೆ BG ಗೋವಿಂದಪ್ಪನವರು ನಮ್ಮ ಸಮಾಜದ ಆಡಳಿತಾಧಿಕಾರಿ ಆಗಿದ್ರು.
ಕಾಗಿನೆಲೆ ಕನಕ ಗುರುಪೀಠದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಂತ ವ್ಯಕ್ತಿ. ನನಗೆ ಅವ್ರನ್ನೇ ನಾನು ಮನವಿ ಮಾಡ್ತೀನಿ, ನನ್ನ ಸಮಾಜ ಹಂಗಾರೆ ಯಾವುದು? ನಮ್ಮ ಬೀರ್ದೇವ್ರಗುಡಿ, ನಂದು ಆಸಂದಿ ಮಠ, ಆಸಂದಿ ರೇವಣ ಸಿದ್ದೇಶ್ವರ, ಬೀರ್ಲಿಂಗೇಶ್ವರ ನನ್ನ ಗುರುಗಳು. ಇವಾಗ ಹಂಗಾರೆ ಇಲ್ಲಿ ಇರುವಂತ ರೇವಣ ಸಿದ್ದೇಶ್ವರ, ಬೀರ್ಲಿಂಗೇಶ್ವರ ಬೇರೆನಾ? ಹಂಗಾರೆ ನಾನು ಅಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಅಂಗ್ಲಿ ಬಿಟ್ಕೊಳಲ್ಲ ಅಂತ ಪದ ಹೇಳ್ತಾರೆ. ಹಂಗಾರೆ ಅಷ್ಟು ಕೀಳರಿಮೆ ಕುರುಬರೋಣ. ಅದು ನನಗೆ ಅವ್ರ ಆಡಳಿತಾಧಿಕಾರಿ ಆಗಿದ್ರಲ್ಲ ಅವ್ರೇ ನನಗೆ ಉತ್ತರ ಕೊಡಬೇಕು. ಯಾಕೆಂದ್ರೆ ಈ ಸಮಾಜದ ಒಡೆಯಂತ ಕೆಲಸ ಯಾರು ಮಾಡ್ತಿದ್ದಾರೆ ಅಂತ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಆಡಿಯೋ ಮುಖಾಂತರ ತಮ್ಗೆಲ್ಲರಿಗೂ ತೋರಿಸಿದೀನಿ. ನಾನು ಯಾವುದೇ ರೀತಿ ಸಮಾಜದ ವಿಚಾರದಲ್ಲಿ ಚಕಾರ ಎತ್ತಕ್ಕೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಯಾಕೆಂದ್ರೆ ಸಮಾಜಕ್ಕೆ ಪ್ರತಿಯೊಬ್ಬ ಎಂತ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ತಲೆ ತಗ್ಸಿ ನಡಿಬೇಕು. ಸಮಾಜ ಇಲ್ಲ ಅಂದ್ರೆ ಯಾವ ವ್ಯಕ್ತಿನೂ ಕೂಡ ಇರಕ್ ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟು ವಿಚಾರ ತಿಳಿಸ್ತಾ, ಹಾಗೆ ನಮ್ಮ ಅಧ್ಯಕ್ಷರು ಇನ್ನೂ ಒಂದು ಪದ ಹೇಳ್ತಾರೆ, ಏನಂತ, ನಮ್ಮ ಹಳ್ಳಿಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಏನಾರ ಅಹಿತಕರ ಘಟನೆ ನಡೆದ್ರೆ ನನಗೆ ನಮ್ಮ ಕುರುಬ ಸಮಾಜ ಯಾವುದೇ ಕಾರಣಕ್ಕೂ ಅದಕ್ಕೆ ಹೊಣೆ ಆಗಕ್ ಸಾಧ್ಯ ಇಲ್ಲ, ಅದಕ್ಕೆ ನೇರ ಹೊಣೆ ಮಠಶಿವರು ಅಂತ. ನಾನು ಅಧ್ಯಕ್ಷರೇ, ತಮ್ಮಲ್ಲಿ ಯಾವ ವಿಚಾರ ಇಟ್ಕೊಂಡು ನನಗೆ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಅಂದ್ರೆ ನೀವು ನನಗೆ ಎಚ್ಚರಿಸ್ತಿದ್ದೀರಾ, ನೀವು ಕುರುಬ ಸಮಾಜದ ನೀವ್ ಯಾವ್ದೇ ಊರಿಗೆ ಹೋದ್ರು ನಿನಗೆ ಗಲಾಟೆ ಆಗುತ್ತೆ, ಮುನ್ನೆಚ್ಚರಿಕೆಯಿಂದ ಇರು ಅಂತ ಹೇಳಿ ನೀವೇ ಎಚ್ಚರಿಸ್ತಿದ್ದೀರಾ. ಅಂತ ಪರಿಸ್ಥಿತಿ ಬಂದ್ರೆ ಸಾಮಾನ್ಯ ಜನರ ಮುಂದೆ ಹೋಗ್ತೀನಿ, ನನ್ನ ಅಳಲನ್ನ ಅವ್ರಿಗೆ ಕೇಳ್ಕೊಂತೀನಿ. ನಂದು ಏನೇ ತಪ್ಪಿದ್ರು ಅವರು ನನ್ನ ತಪ್ಪನ್ನ ಏನಾರ ಇದೆ ಅಂತ ಹೇಳಿ ಅವ್ರು ಇದ್ ಮಾಡಿದ್ರೆ ಅವ್ರಿಗೆ ಮಾಡಿದಂತ ಶಿಕ್ಷೆಗೆ ನಾನು ಗುರಿಯಾಗಕ್ಕೆ ನಾನು ತಯಾರಿದ್ದೀನಿ. ಅಧ್ಯಕ್ಷರೇ, ದಯಮಾಡಿ ನೀವು ಒಬ್ಬ ಸಮಾಜದ ಅಧ್ಯಕ್ಷರಾಗಿ ನೀವು ಈ ರೀತಿ ನಾನೊಬ್ಬ ಸಮಾಜದ ಯುವಕ, ನನಗೆ ನೀವು ಈ ರೀತಿ ಅವಹೇಳನಕಾರಿಗೆ ಗಲಾಟೆ ಆಗುತ್ತೆ, ಇನ್ನೊಂದಾಗುತ್ತೆ ಅಂತ ನೀವು ಎಚ್ಚರಿಸೋದು ಎಷ್ಟು ಸರಿ ಅಂತ ನೀವೇ ಅದನ್ನ ನಿಮ್ಮ ವಿಚಾರದಲ್ಲಿ ತಿಳ್ಕೊಳ್ರಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಆಮೇಲೆ ನಮ್ಮ ಸಮಾಜ ಅಧ್ಯಕ್ಷರು ಹೇಳ್ತಾರೆ, ಉಮಾದೇವಿಯರನ್ನು ಸೋಲ್ಸಿದ್ವಿ 99ರಲ್ಲಿ, ಪಾಂಡುರಂಗಪ್ಪ ಸೋಲ್ಸಿದೀವಿ. ಹಂಗಾರೆ ಅವರು ನಮ್ಮ ಸಮಾಜದಲ್ಲಿ ಅಲ್ವಾ? ಹಂಗಾರೆ ಸಮಾಜ ಒಬ್ರು ವ್ಯಕ್ತಿ ಮೇಲೆ ಇದೆಯಾ? ಗೋವಿಂದಪ್ಪರ ಮೇಲೆ ಇಡೀ ಸಮಾಜ ಇದೆಯಾ? ಸಮಾಜದಲ್ಲಿ ಯಾರಿಗೂ ಕೂಡ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಕೂಡ ರಾಜಕೀಯದ ಮುನ್ನೆಲೆ ಬರೋಕೆ ಅವಕಾಶನೇ ಇಲ್ವಾ? ಹಂಗಾರೆ ಅವಕಾಶಕ್ಕೆ ಬಂದವನ್ನೆಲ್ಲ ನಾವು ಸೋಲಿಸ್ತೀವ? ನೀವು ಅದನ್ನು ಕೂಡ ಹೇಳ್ತೀರಾ, ಅದು ಎಷ್ಟು ಸರಿ ಅಂತ ನೀವೇ ಕೂಡ ಯೋಚನೆ ಮಾಡ್ರಿ. ಯಾಕೆಂದ್ರೆ ನೀವು ನಮ್ಮ ಹಿರಿಯರನ್ನ ಒಪ್ಕೊಂಡಿದ್ರ, ನಾನು ಒಪ್ಪೆ ನಮ್ಮ ತಂದೆ ಸ್ಥಾನದಲ್ಲಿ ಇಟ್ಟು ನಾನು ಕೆಲಸ ಮಾಡಿದೀನಿ. ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಮನೆಯಲ್ಲಿ ಹಗಲು ರಾತ್ರಿ ದುಡ್ದಿದ್ದೀನಿ. ಅದು ದುಡ್ದಂತಿರೋದು ಅವ್ರಿಗೆ ಗೋವಿಂದಪ್ಪನವ್ರಿಗೂ ಗೊತ್ತಿದೆ, ಅವ್ರ ಮನೇಲಿ ಇರೋಂಥವ್ರಿಗೂ ಗೊತ್ತಿದೆ, ಮಗನಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ನನಗೆ ಅವರು ಅವಹೇಳನಕಾರಿಯಾಗಿ ಮಾತಾಡೋದನ್ನ ಒಂದೇ ಒಂದು ನೋವಲ್ಲಿ, ಆ ನೋವಲ್ಲಿ ನಾನು ಆ ಪದ ಉಪಯೋಗಿಸಿದೀನಿ. ಬಿಟ್ರೆ ನಾನು ಯಾವುದೇ ರೀತಿ ಯಾರಿಗೋ ನೋವು ಮಾಡ್ಬೇಕು ಅಥವಾ ಸಮಾಜಕ್ಕೆ ನೋವು ಮಾಡ್ಬೇಕು ಅನ್ನೋ ನಾ ಯಾವುದೇ ಉದ್ದೇಶ ಇಟ್ಕೊಂಡು ಮಾಡಿಲ್ಲ. ದಯಮಾಡಿ ನನ್ನ ಏನಾರ ಆ ಮಾತಿನಿಂದ ಸಮಾಜಕ್ಕೆ ಏನಾದ್ರು ನೋವಾಗಿದ್ರೆ ನಾನು ಸಮಾಜಕ್ಕೆ ವಿಷಾದನ ವ್ಯಕ್ತಪಡಿಸ್ತೀನಿ ಹೊರತು ಯಾವ ವ್ಯಕ್ತಿಗಲ್ಲ. ದಯಮಾಡಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು. ಸಮಾಜ ಅಧ್ಯಕ್ಷರು ನಾನು ಯಾರನ್ನೂ ನಿಂದಿಸ್ಬೇಕು ಅಥವಾ ಯಾರಿಗೂ ನೋವು ಮಾಡ್ಬೇಕು ಅಂತ ಈ ಪದ ಮಾತಾಡಿಲ್ಲ. ನನ್ನ ನೋವಿಂದ ನಾನು ಮಾತಾಡಿದೀನಿ, ಸಾಮಾನ್ಯ ಕಾರ್ಯಕರ್ತನಾಗಿ ಮಾತಾಡಿದೀನಿ. ಯಾರು ಸಮಾಜಕ್ಕೆ ಕೆಟ್ಟದ್ ಮಾಡ್ಬೇಕು ಅನ್ನೋ ಪದ ಮಾತಾಡಿಲ್ಲ. ದಯಮಾಡಿ ಆತರ ಏನಾರ ಮಾಡಿದ್ರೆ ಇನ್ನೂ ಒಂದ್ಸರಿ ನಾನು ಸಮಾಜದ ಎಲ್ಲಾ ಸಮಾಜ ಬಂಧುಗಳಿಗೆ, ಹಿರಿಯರಿಗೆ ಮತ್ತೆ ಎಲ್ಲರಿಗೂ ಕೂಡ ನಾನು ವಿಷಾದನ ವ್ಯಕ್ತಪಡಿಸ್ತೀನಿ. ಅದರಿಂದ ನೋವಾಗಿದ್ರೆ ಅಂತ ಹೇಳ್ತಾ ಈ ಒಂದು ವಿಷಾದ ವ್ಯಕ್ತಪಡಿಸ್ತಿದ್ರೆ ಕ್ಷಮೆ ಸಮಾಜಕ್ಕೆ ವಿಷಾದ ಅಂದ್ರೂ ಒಂದೇನೆ, ಕ್ಷಮೆ ಅಂದ್ರೂ ಒಂದೇನೆ. ಪದನೇ ಬೇರೆ, ಕ್ಷಮೆನೇ ಬೇರೆ. ಅಲ್ಲ, ಸಮಾಜ ಕ್ಷಮೆ ಕೇಳೋದ್ರಾಗ ತಪ್ಪಿಲ್ಲ. ಅಲ್ಲಲ್ಲ, ಸಮಾಜದ ವಿಚಾರದಲ್ಲಿ ಎಲ್ಲ ಯಾವುದೇ ಒಬ್ಬ ವ್ಯಕ್ತಿಯಾಗಿ ಎಂತ ದೊಡ್ಡ ಹುದ್ದೆಯಲ್ಲಿ ಇದ್ರು ಸಮಾಜ ತಲೆ ತಗ್ಸ್ಲೇಬೇಕು ಅಂತ ನಾನು ಹೇಳಿದೀನಿ ಓಪನ್ ಆಗಿ. ಅದು ತಲೆ ತಗ್ಸೋದು ಅಂದ್ರೆ ಅದು ವಿಷಾದ ವ್ಯಕ್ತಪಡಿಸೋದು, ಕ್ಷಮೆ ಕೇಳೋದು, ಅದು ಎರಡು ಒಂದೇ. ಕ್ಷಮೆ ಕೇಳ್ತಾ ಇದ್ರೆ ಹೌದು, ನಾನು ಸಮಾಜಕ್ಕೆ ಕೇಳ್ತಿದ್ದೀನಿ, ಸಮಾಜಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಅದ್ರಲ್ಲೇನು ನಂದು ಅಭ್ಯಂತರ ಇಲ್ಲ ಸಮಾಜಕ್ಕೆ. ಯಾಕಂದ್ರೆ ಸಮಾಜದ ಹಿರಿಯರಿಗೆ ನೋವಾಗಿದೆ ಅಂದ್ರೆ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ಸಮಾಜಕ್ಕೆ. ಅದ್ರಲ್ಲೇನು ನಂದು ಇದಿಲ್ಲ ಅಂತ ಹೇಳ್ತಾ, ಶಾಸಕರಿಗೆ ನಾನು ಹೇಳೋದು ಏನಂತಂದ್ರೆ, ತಾವು ಹಿರಿಯರಿದ್ದೀರಾ, ನಿಮಗೆ ನಿಮ್ಮಲ್ಲಿ ದುಡ್ದಂತ ನಾನು ಕಾರ್ಯಕರ್ತ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ನೀವು ನಡ್ಕೊಂಡ ರೀತಿಯಲ್ಲಿ ನಾನು ಹೊರಗಡೆ ಹೋಗಿದ್ದೀನಿ, ಅದನ್ನು ನಿಮ್ಮನ್ನ ಕೇಳ್ಬಿಟ್ಟೆ ಹೋಗಿದ್ದೀನಿ. ನಾನು ಹೊರಗಡೆ ಹೋಗಿ ನನ್ನ ಇದ್ರ ಮೇಲೆ ನಾನು ರಾಜಕಾರಣದಲ್ಲಿ ಒಂದು ಮೇಲ್ ಬರೋಂಥ ಕೆಲಸಕ್ಕೆ ನನ್ನ ಎಲ್ಲ ಜನಗಳ ಜೊತೆ ಸರ್ವಿಸ್ ನಾನು ಮಾಡ್ತಾ ಇದ್ದೀನಿ. ತಾವು ಕೂಡ ನನ್ನ ಬಗ್ಗೆ ಮಾತಾಡೋದ್ಬೇಕಾದ್ರೆ ನೀವು ಅವಾಚ್ಯ ಶಬ್ದಗಳಿಂದ ಮಾತಾಡಿ ತಾವು ನಿಲ್ಸಿದ್ದೀರಾ. ನನಗೆ ತುಂಬಾ ಅದರಿಂದ ಬೇಜಾರಾಗಿದೆ. ದಯಮಾಡಿ ನಿಮ್ಮ ಮುಂದೆನಾದ್ರೂ ನಾನು ನಿಮ್ಮ ವಿಚಾರ ಯಾವತ್ತೂ ಕೂಡ ಮಾತಾಡಿಲ್ಲ. ಯಾಕೆಂದ್ರೆ ನಾನು ಪೂಜ್ಯ ಸ್ಥಾನದಲ್ಲಿ ಇಟ್ಟಿದ್ದೀನಿ, ನನ್ನ ತಂದೆ ಸ್ಥಾನದಲ್ಲಿ ಇಟ್ಟು ನಿಮ್ಮನ್ನ ಗೌರವದಿಂದ ನಾನು ನಿಮ್ಮ ಜೊತೆಲಿ ಇದ್ದಷ್ಟು ನಾನು ಗೌರವದಿಂದ ಇದ್ದೀನಿ. ಹೊರಗಡೆ ಬಂದ್ಮೇಲೂ ಕೂಡ ನಾನು ಎಲ್ಲೂ ಕೂಡ ನಿಮ್ಮ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ. ಅವತ್ತು ಮಾತಾಡಿದ ಸಂದರ್ಭ ಏನಂದ್ರೆ, ನೀವು ಮಾತಾಡಿದಂತ ಮಾತನ್ನ ಕೇಳಿಸ್ಕೊಂಡಾಗ ನನಗೆ ನೋವಾಗಿ ನಾನು ಮಾತಾಡಿದ್ದೀನಿ. ಹಾಗಾಗಿ ತಮಗೂ ಇನ್ನು ಮುಂದೆ ಏನಾದ್ರು ತಾವು ಅದನ್ನ ತಿದ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ರಿ, ನಾನು ಕೂಡ ತಿದ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತೀನಿ. ಯಾಕೆಂದ್ರೆ ನಾನು ಯಾರಿಗಿಂತ ಏನು ದೊಡ್ಡನಲ್ಲ, ನಾನು ಎಲ್ಲರಿಗೂ ಎಲ್ಲ ವ್ಯಕ್ತಿನೂ ಒಬ್ಬ ಹಿರಿಯರ ಮುಂದೆ ತಲೆಬಾಗ್ಲೇಬೇಕು. ನಾನು ತಲೆಬಾಗಿದ್ದೀನಿ. ತಾವು ಕೂಡ ನಿಮ್ ಮುಂದೆನಾದ್ರೂ ಈ ಒಂದು ವಿಚಾರಗಳು ಏನೇ ಇದ್ರ ರಾಜಕೀಯವಾಗಿ ನೀವು ಟೀಕೆ ಮಾಡ್ರಿ, ನಾನು ಅದನ್ನು ಸ್ವೀಕಾರ ಮಾಡೋದಕ್ಕೆ ತಯಾರಿದ್ದೀನಿ.
ಆದ್ರೆ ವೈಯಕ್ತಿಕವಾಗಿ ತಾಯಿವರೆಗೂ ಮನೆ ಹೆಂಡತಿ ಮಕ್ಕಳವರೆಗೂ ನೀವು ಮಾತಾಡಿದ್ರೆ ನನಗೂ ಕೂಡ ನೋವಾಗುತ್ತೆ. ನಾನು ಕೂಡ ಮನುಷ್ಯ, ಅದನ್ನ ಹಿರಿಯರಾದ್ರೂ ಅರ್ಥ ಮಾಡ್ಕೊಬೇಕು ಅಂತ ಈ ಮೂಲಕ ಅವ್ರು ತಿಳಿಸ್ತಾರೆ. ಈಗ ಇದು ಪ್ರೆಸ್ ಮೀಟ್ ವಿಚಾರದಲ್ಲಿ ರವಿಕುಮಾರ್ ಉಪಾಧ್ಯಕ್ಷರು ಮಾತಾಡ್ತಿದ್ರೆ, ರವಿಕುಮಾರ್ ಅವರಿಗೆ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರವರೆಗೂ ಇದೆ, ಅವ್ರಿಗೆ ನಮ್ದೇನಿದೆ ಇದನ್ನು ಕಳಿಸ್ತೀನಿ. ನಾನು ರವಿಕುಮಾರ್ ಅವರಿಗೆ ತೋರ್ಸಕ್ ಇಷ್ಟಪಡ್ತೀನಿ, ನಾನು ಬಿಜೆಪಿಯಲ್ಲಿ ಸಕ್ರಿಯ ಸದಸ್ಯತ್ವವನ್ನು ಪಡ್ಕೊಂಡಿದ್ದೀನಿ. ಮತ್ತೆ ಬಿಜೆಪಿ ಪಕ್ಷದಿಂದನೇ ನನಗೆ ID ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ನಾನು ಸದಸ್ಯತ್ವ ಮಾಡಿರೋದಕ್ಕೆ. ನಾನು ಮತ್ತೆ ಆಮೇಲೆ ನಾನು ಸುಮಾರು 1309 ಜನ ಸಕ್ರಿಯ ಸದಸ್ಯರನ್ನ ನಾನು ಮೆಂಬರ್ಶಿಪ್ ಮಾಡಿಸಿದ್ದೀನಿ. ಇಡೀ ತಾಲೂಕಲ್ಲಿ ಎಲ್ಲಾ ಹಳ್ಳಿಲೂ ಓಡಾಡಿ 1309 ನಾನು ಸದಸ್ಯತ್ವನ ಮಾಡಿಸಿದ್ದೀನಿ ಬಿಜೆಪಿ ಪಕ್ಷದಲ್ಲಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.